ಮುಂಜಾನೆಯ ವೇಳೆಯಲ್ಲಿ ಪರಮಾತ್ಮನಿಗೆ ಪ್ರಣಾಮವನ್ನು ಸಲ್ಲಿಸಿ ಕುತೂಹಲ ಕೆರಳಿಸುವ ವಿಷಯದೊಂದಿಗೆ ಹೊರಟಿತು ನನ್ನ ಪ್ರಯಾಣ. ಹೊತ್ತಾರೆ ಸೊಗಸಾದ ಪಕ್ಷಿಗಳ ಚಿಲಿಪಿಲಿ ಧ್ವನಿಯಲಿ. ಹೆಲೋ ಸ್ವೀಟ್ ಆರ್ಟ್ಸ್, ಈಗ ನಾವು ಬಂದಿರೋದು ಶ್ರೀ ಭಾಗ್ಯಲಕ್ಷ್ಮಿ ಮಂದಿರ, ಚಾರ್ ಮಿನಾರ್ ಪೂರ್ವ ದಿಕ್ಕಿನಲ್ಲಿದ್ದು ದರ್ಶನಕ್ಕಾಗಿ ಒಳಗಡೆ ಹೋಗೋಣ. ಪೂರ್ವಜರು ತಿಳಿಸಿರುವಂತೆ ಇಲ್ಲಿ ಮಂದಿರ ಇದ್ದು ಮಾತೆಯು ಇಲ್ಲಿ ನೆಲೆಸಿದ್ದಾಳೆ ಎಂದು ಕೆಲವರು ವಾದಿಸಿದರೆ, ಇನ್ನು ಕೆಲವರು ಇಲ್ಲಿ ಮಂದಿರ ಇಲ್ಲ ಎಂದು ವಾದಿಸಿದ್ದಾರೆ. ಆದ್ರೆ ಇಲ್ಲಿ ಕುತುಬ್ ಶಾಹಿ ಕಾಲದಿಂದಲೂ ಒಂದು ಪವಿತ್ರ ಕಲ್ಲು ಇದೆ. ಈ ಕಲ್ಲನ್ನು ನಿವಾಸಿಗಳು ಸಮೃದ್ಧಿಯ ಸಂಕೇತವಾಗಿ ಪೂಜಿಸುತ್ತಿದ್ದರು. ಮಾತೆಯ ದರ್ಶನವನ್ನು ಮಾಡ್ಕೊಳ್ಳಿ. ನೋಡ್ರಿ, ಮಾತೆಯ ದರ್ಶನ ಮಾಡ್ಕೊಳ್ಳಿ ಗೆಳೆಯರೇ. ಈಗ ನಮ್ಮ ದರ್ಶನ ಅಂತೂ ಆಯ್ತು. ಇಲ್ಲಿ ಎಲ್ಲರೂ ಮಾತೆಯ ಆರತಿಗಾಗಿ ಕಾಯ್ತಾ ಇದ್ದಾರೆ. ಹಿರಿಯರು ತಿಳಿಸಿದ ನಡೆದ ಸಂಗತಿ ಏನಂತಂದ್ರೆ, ಒಂದು ಅಜ್ಞಾತ ಸಮಯದಲ್ಲಿ ರಾಜರ ಕಾಲದಲ್ಲಿ ಅನ್ಯಾಯ, ಕೊಲೆ, ಸುಲಿಗೆ, ಅಧರ್ಮ ತಾಂಡವಾಡುತ್ತಿರುವಾಗ ಒಂದು ದಿನ ನಡುರಾತ್ರಿಯಲ್ಲಿ ದೈವ ಸ್ತ್ರೀ ಹೋಗುತ್ತಿರುವುದನ್ನು ಕಂಡ ಕಾವಲುಗಾರ ಸೈನಿಕ ಕೇಳಿದಾಗ, ಇಲ್ಲಿನ ಸಮೃದ್ಧಿ ದೇವಿ ನಾನು, ಇಲ್ಲಿ ಅಧರ್ಮ ಹೆಚ್ಚಾಗಿರುವುದರಿಂದ ಈ ನಗರವನ್ನು ಬಿಟ್ಟು ನಾನು ಹೋಗುತ್ತಿದ್ದೇನೆ ಎಂದಾಗ, ಹಾಗೆ ನೀವು ಹೋಗಕೂಡದು, ನೀವು ಇಲ್ಲೇ ಇರಿ, ನಾನು ನಮ್ಮ ರಾಜನ ಅಪ್ಪಣೆಯನ್ನು ಕೇಳಿ ಬರುತ್ತೇನೆ, ನೀವು ಹೋಗದಿರಲು ನನಗೆ ಮಾತು ಕೊಡಿ, ತಾಯಿ ಎಲ್ಲಿಗೂ ಹೋಗುವುದಿಲ್ಲ ಅಂತ ಮಾತನ್ನು ಕೊಡ್ತಾರೆ. ಈ ವಿಷಯ ರಾಜನಿಗೆ ಹೇಳಿದ ತಕ್ಷಣ ರಾಜ ಸೈನಿಕನಿಗೆ ಕೊಂದನು ಮತ್ತು ಅಂದನು, ನೀನು ಹೋಗದಿದ್ದರೆ ಅವರು ಅಲ್ಲೇ ಇರುವರು, ಅವರು ನಿನಗೆ ಮಾತು ಕೊಟ್ಟಿದ್ದಾರೆ. ಈ ಮಾತಿನ ಅನುಸಾರವಾಗಿ ತಾಯಿ ಅಲ್ಲೇ ನೆಲೆಸಿದ್ದಾರೆ ಎಂದು ಕೆಲವರು ನಂಬಿಕೆ ಪಟ್ಟಿದ್ದಾರೆ. ತಾಯಿಯ ಆರತಿ ಆಗ್ತಾ ಇದೆ, ಮೊದಲು ಆರತಿ ಮಾಡೋಣ. जय हो मेरी भाग्यश्री आरती उतारो, जय हो मेरी भाग्यश्री आरती उतारो, आरती उतारो मैया तुमको मनाओ, आरती उतारो मैया। अतुलित तेज बदन पर सोहे तीनों लोक उजियारो है, अतुलित तेज बदन पर सोहे तीनों लोक उजियारो है। चार मीनार में बैठी मैया आरती उतारो, चार मीनार में बैठी मैया आरती उतारो, जय हो मेरी भाग्य लक्ष्मी आरती उतारो। ದೇವಾಲಯ ಸ್ಥಾಪಿಸುವುದಕ್ಕೆ ಇದಕ್ಕಾಗಿ ನೂರಾರು ಸಂಘರ್ಷಗಳು, ನೂರಾರು ಘಟನೆಗಳು, ನೂರಾರು ಕಲಹಗಳು ಆಗಿದ್ದವು ಗೆಳೆಯರೆ. ಸತ್ಯ ಅಸತ್ಯದ ಮಧ್ಯೆ ನಾವು ಧರ್ಮದ ಉದ್ದೇಶ ಒಂದೇ, ಶಾಂತಿಯನ್ನು ಕಾಪಾಡಿಕೊಂಡು ಮಾನವನ ಉದ್ಧಾರವನ್ನು ಸಾಗಿಸುವುದು. ಸತ್ಯವನ್ನು ಒಂದು ದಿನ ಪ್ರಕೃತಿಗೆ ಪ್ರಸ್ತುತಪಡಿಸುತ್ತದೆ. ನಿಷ್ಕಲ್ಮಶವಾದ ಭಕ್ತಿಗೆ ಮಸ್ಜಿದ್ ಮಂದಿರ ಅವಶ್ಯಕತೆ ಇಲ್ಲ. ಪರಮಾತ್ಮನಿಗೆ ನಿಮ್ಮನ್ನು ಸಮರ್ಪಿಸಿಕೊಳ್ಳಿ ಗೆಳೆಯರೆ. ಈಗ ನಾವು ಭೇಟಿಯಾಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ನಿಮಗೆ ಧನ್ಯವಾದಗಳು. ಒಳ್ಳೆಯದಾಗ್ಲಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.